ರೆಸಿಪಿ ಏನಂದ್ರೆ ಮೊಳಕೆ ಒಡಿಸಿದ ಹುರುಳಿಕಾಳಿನ ಪಲ್ಯ. ಇದನ್ನ ಮಾಡಕ ನಾವಿಲ್ಲಿ ಹುರುಳಿಕಾಳನ್ನ ಮೊಳಕೆ ಒಡಿಸಿ ತಗೊಂಡಿವಿ. ಇದನ್ನ ಹೆಂಗೆ ಮೊಳಕೆ ಒಡಿಸಿ ಅಂದ್ರೆ ರಾತ್ರಿ ಬಿಸಿನೀರಲ್ಲಿ ನೆನೆಸಿಟ್ಟು ಬೆಳಿಗ್ಗೆ ಆ ನೀರನ್ನ ಬಸದು ನೀರು ಹೋಗೋ ತರ ಒಂದು ಅರ್ಬಿಯಿಂದ ಒರೆಸಿ ಅದನ್ನ 2 ದಿವಸ ಒಂದು ಕಾಟನ್ ಬಟ್ಟೆ ಒಳಗೆ ಕಟ್ಟಿ ಇಟ್ಕೊಂಡ್ರೆ 2 ದಿವಸ ಆದ್ಮೇಲೆ ಇಷ್ಟು ಚಂದಂಗ ಮೊಳಕೆ ಹೊಡಿತಾವ್ರಿ. ಅದಾದ್ಮೇಲೆ ಇಲ್ಲಿ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ತಗೊಂಡಿವಿ. ಮತ್ತು ಒಗ್ಗರಣೆಗೆ ಕರಿಬೇವು, ಸ್ವಲ್ಪ ಬೆಲ್ಲ, ಆಮೇಲೆ ಕೊತ್ತಂಬರಿ ಮತ್ತು ಕೆಂಪು ಖಾರದ ಪುಡಿ, ಮತ್ತು ಒಂದು ಸ್ವಲ್ಪ ಗರಂ ಮಸಾಲ, ಅರಿಶಿಣದ ಪುಡಿ, ಜೀರಿಗೆ, ಸಾಸಿವೆ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಹುಣಸಿಕಾಯನ್ನು ನೆನೆಸಿಟ್ಟು ಅದನ್ನು ನೀರು ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್. ಇಷ್ಟಾದ್ರೆ ಮೊಳಕೆ ಒಡಿಸಿದ ಹುರುಳಿಕಾಳಿನ ಪಲ್ಯ ರೆಡಿ ಆಗ್ತೈತಿ. ಬರ್ರಿ ಸ್ಟಾರ್ಟ್ ಮಾಡೋಣ. ಇಲ್ಲಿ ಒಂದು ಕಡಾಯಿ ಒಳಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಫಸ್ಟ್ ನಾವು ಹುರುಳಿಕಾಳನ್ನ ಒಂದು 10 ನಿಮಿಷದಷ್ಟು ಹುರ್ಕೋಬೇಕು. ಅದ್ರಾಗಿಂದ ಒಂದು ಸ್ವಲ್ಪ ಹಸಿ ವಾಸನೆ ಹೋಗುತ್ತಾನ ಮೀಡಿಯಂ ಫ್ಲೇಮ್ ಒಳಗೆ ಅದನ್ನು ಚಲೋ ತಂಗ ಫ್ರೈ ಮಾಡ್ಕೊರಿ. ಈಗ ಫ್ರೈ ಆದ ತಕ್ಷಣ ಅದೇ ಕಡಾಯಿ ಒಳಗೆ ನಾವು ಒಗ್ಗರಣೆ ಕೊಡೋಣ. ಒಂದು ಸ್ವಲ್ಪ ಎಣ್ಣೆ, ಜೀರಿಗೆ ಮತ್ತು ಸಾಸಿವೆ ಹಾಕೊಳ್ತೀವಿ. ಆಮೇಲೆ ಒಂದು ಕಟ್ ಮಾಡ್ಕೊಂಡಿದ್ದ ಈರುಳ್ಳಿನ ಹಾಕೋಬೇಕು. ಈ ಈರುಳ್ಳಿ ಸ್ಲೋ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡ್ಕೊರಿ. ಒಂದು ಸ್ವಲ್ಪ ಬ್ರೌನ್ ಕಲರ್ ಬರೋಷ್ಟು ಇದನ್ನು ಫ್ರೈ ಮಾಡ್ಕೊರಿ. ಅದಾದಮೇಲೆ ಕರಿಬೇವಿನ ಸೊಪ್ಪು ಹಾಕೋರಿ. ಅದಾದಮೇಲೆ ಇದು ರೆಡಿ ಮಿಕ್ಸ್ ಏನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅದ ಅದು ಒಂದು ಟೀಸ್ಪೂನಷ್ಟು ಹಾಕೊಳ್ತೀನಿ. ನೀವು ಬೇಕಂದ್ರೆ ಬೆಳ್ಳುಳ್ಳಿ ಮತ್ತು ಅಲ್ಲನ ಕುಟ್ಕೊಂಡು ಹಾಕೊಂಡ್ರು ನಡೀತೈತಿ. ಇದನ್ನು ಚಲೋ ತಂಗಿ ಫ್ರೈ ಆದಮೇಲೆ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕೋರಿ. ಆಮೇಲೆ ಒಂದು 2-3 ಸ್ಪೂನಷ್ಟು ಕೆಂಪು ಖಾರದ ಪುಡಿ, ಆಮೇಲೆ 1 ಸ್ಪೂನು ಗರಂ ಮಸಾಲ. ಇದನ್ನು ಫ್ರೈ ಮಾಡಿದ್ಮೇಲೆ ಫ್ರೈ ಮಾಡಿ ಇಟ್ಕೊಂಡಿದ್ದು ಇದು ಮೊಳಕೆ ಕಟ್ಟಿದ ಹುರುಳಿಕಾಳನ್ನ ಚಲೋ ತಂಗ ಮಿಕ್ಸ್ ಮಾಡ್ಕೊರಿ. ಒಂದು 5 ನಿಮಿಷದಷ್ಟು ಮಿಕ್ಸ್ ಮಾಡ್ಕೋಬೇಕು. ಯಾಕಂದ್ರೆ ಅದರಾಗಿಂದ ಖಾರ ಉಪ್ಪು ಎಲ್ಲ ಕಾಳಿಗೆ ಹತ್ತಬೇಕು ಅಂತ ಹೇಳಿ ಚಲೋ ತಂಗ ಫ್ರೈ ಮಾಡಿ. ಆಮೇಲೆ ಒಂದು ಅರ್ಧ ಗ್ಲಾಸಿನಷ್ಟು ನೀರು ಹಾಕೋರಿ. ಆಮೇಲೆ ಇದನ್ನು ನಾನು ಕಡಾಯಿ ಒಳಗೇ ಕುದಿಸಾಕತ್ತಿಲ್ಲ, ಯಾಕಂದರೆ ಹುರುಳಿಕಾಳು ಭಾಳ ಗಟ್ಟಿ ಇರ್ತೈತಿ, ಚಲೋ ತಂಗ ಕುದಿಯೋದಿಲ್ಲ. ಆಮೇಲೆ ಇಲ್ಲೊಂದು 2 ಸ್ಪೂನಷ್ಟು ಉಪ್ಪು, ಆಮೇಲೆ ಹುಣಸಿನಕಾಯಿ ನೀರು ಹಾಕೊಳ್ತೀನಿ. ಆಮೇಲೆ ಒಂದು ಸ್ವಲ್ಪ ಬೆಲ್ಲ. ಇದನ್ನು 3 ಚಲೋ ತಂಗ ಮಿಕ್ಸ್ ಮಾಡಿ ಇದೇನು ಒಗ್ಗರಣೆ ಕೊಟ್ಟಿದ್ವಲ್ಲ ಅದನ್ನು ನಾನು ಒಂದು ಸಣ್ಣ ಕುಕ್ಕರಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ಅಂದ್ರೆ ಇದರೊಳಗೆ ಕುಕ್ಕರ್ನಾಗ ಅಂದ್ರೆ ಚಲೋ ತಂಗ ಕುದಿತಾವು. ಇಲ್ಲ ಕಡಾಯಿ ಒಳಗೆ ಚಲೋ ತಂಗ ಅಷ್ಟು ಕುದಿಯೋದಿಲ್ಲ ಮತ್ತು ಟೈಮು ಭಾಳ ತಗೋತೈತಿ. ಅದ್ರ ಸಲುವಾಗಿ ಇದನ್ನು ನಾವು ಒಂದು ಕುಕ್ಕರ್ಗೆ ಟ್ರಾನ್ಸ್ಫರ್ ಮಾಡಿ ಒಂದು 3 ವಿಷಲ್ಸ್ ಕೂಗಿಸಿದ್ರೆ ಹುರುಳಿಕಾಳು ಪಲ್ಯ ರೆಡಿ ಆಗ್ತೈತಿ. ನೋಡಿರಿ, ಈ 3 ಸೀಟಿ ಆದಮೇಲೆ ಓಪನ್ ಮಾಡಿ ನೋಡಿರಿ ಎಷ್ಟು ಚಂದ ಹುರುಳಿಕಾಳು ಪಲ್ಯ ಕುದ್ದೈತಿ. ಈಗ ಇದ್ರ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿದ್ರೆ ಪಲ್ಯ ರೆಡಿ ಆಗ್ತೈತಿ. ನೋಡಿರಿ, ಮೊಳಕೆ ಕಟ್ಟಿದ ಹುರುಳಿಕಾಳು ಪಲ್ಯ ಬಿಸಿ ಬಿಸಿ ರೊಟ್ಟಿ ಜೊತೆ ರೆಡಿ ಆಯಿತು. ಈ ಮೊಳಕೆ ಕಟ್ಟಿದ್ದ ಯಾವುದೇ ಕಾಳಾಗಲಿ ಹೈ ರಿಚ್ ಇನ್ ಪ್ರೋಟೀನ್ ಇರ್ತೈತಿ. ಸೊ ಇದು ಭಾಳ ಆರೋಗ್ಯಕ್ಕೆ ಚಲೋ. ವಾರದಲ್ಲಿ ಒಂದು ಸಲ ಆದರೂ ಯಾವುದಾದ್ರು ಕಾಳು ಪಲ್ಯ ತಿನ್ನಲೇಬೇಕು. ಈಗ ನಾವು ಇದನ್ನು ಬಿಸಿ ಬಿಸಿ ರೊಟ್ಟಿ ಜೊತೆ ಎಂಜಾಯ್ ಮಾಡ್ತೀವಿ. ನಿಮಗೂ ಈ ರೆಸಿಪಿ ಇಷ್ಟ ಆಗಿದೆ, ನಿಮ್ಮ ಮನೇಲಿ ಮಾಡ್ಕೊಂಡು ತಿನ್ನಿರಿ. ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮತ್ತೊಂದು ರೆಸಿಪಿ ನಾನು ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್.